ಪಪ್ಪ ₹1 ಕಾಯಿನು ಟ್ಯಾಂಕ್ ಒಳಗಡೆ ಬಿದ್ದೋಗ್ಬಿಟ್ಟೈತೆ, ಎತ್ಕೊಡ್ ಪಾಪ ಪ್ಲೀಸ್. ₹1000 ದುಡಿಯೋ ಕೆಲಸ ಮಾಡ್ತಾ ಇದೀನಿ, ಚಿಲ್ಡ್ರೆ ₹1 ಬಂದು ತಲೆ ತಿಂತಾ ಇದ್ಯಾ? ಮ್ಯಾಚ್ ಸ್ಟಾರ್ಟ್ ಆಗಷ್ಟೊತ್ತಿಗೆ ಕೆಲಸ ಮುಗಿಸ್ಬೇಕು, ಒದ್ದಾಕ್ಬಿಡ್ತೀನಿ. ಹೋಗ ಬಸಾರ್ ಯಾವ್ದು ನಡೀತಾ ಇದ್ದೆ. ಟಿವಿಲಿ ಯಾಕೆ ಸೌಂಡೇ ಬರ್ತಾ ಇಲ್ಲ? ಹಾ ನಂಗೇನ್ ಗೊತ್ತು, ನೀವ್ ಅಪ್ಪ ಮಗ ಸೀರಿಯಲ್ ನೋಡಕ್ ಬಿಡ್ತೀರಾ ನಂಗೆ? ಹೋಗ್ ನಿಮ್ ಮಗನ್ ಕೇಳ್ರಿ. ರಿಮೋಟ್ ಏನಾರ ಆಯ್ತಾ? ಇಲ್ಲೇನೋ ಮಾಡ್ತಾ ಇದ್ಯಾ? ನಿನ್ನ ಅವಾಗ್ಲೇ ₹1 ಕಾಯಿನ್ ಎತ್ಕೊಂಡು ಅಂದ್ರೆ ಎತ್ಕೊಟ್ಟಿಲ್ಲ ತಾನೆ? ಅದಕ್ಕೆ ನಾನೇ ಒಂದು ಐಡಿಯಾ ಮಾಡ್ದೆ. ಅಯ್ಯೋ ಕಿತ್ತೋದ್ ನನ್ ಮಗನೇಲೆ, ಸ್ಪೀಕರ್ ನೀರ್ಗೆ ಹಾಕ್ಬಿಟ್ಟೇನೋ. ಯಾವಾಗ್ಲೂ ಸೈನ್ಸ್ ಅಲ್ಲಿ ವೀಕು ವೀಕು ಅಂತ ಡೈಲಿ ಬೈತಾ ಇದ್ದಲ್ಲ, ಹಿಂಗೆ ಮ್ಯಾಗ್ನೆಟ್ ಅಲ್ಲಿ ತೆಗ್ದಿದ್ದು ಕಾಯಿನ ಕೊಡಿ ನನ್ ಕಾಯಿನು. ಟಿವಿ ಸ್ಪೀಕರ್ ಬಗ್ಗೆ ಹಾಕ್ಸ್ಬಿಟ್ನಲ್ಲಪ್ಪ. ಒಂದ್ ನಿಮಿಷ ಇದೆ, ಸಂಬಳ ದುಡ್ಡಲ್ಲಿ ₹500 ಕಾಣ್ತಾ ಇಲ್ಲ, ನೀನ ನೋಡ್ದ? ನಂಗೊತ್ತಿಲ್ಲಪ್ಪ, ನಾನ್ಯಾಕ್ ನೋಡ್ಲಿ? ಅಪ್ಪ ಅಮ್ಮನೆ ಕದ್ದಿದ್ದು ನಾನು ನೋಡಿದೀನಿ. ಅಯ್ಯೋ ನನ್ ಮಗನೇ, ಅಪ್ಪ ಅಮ್ಮನ ಮುಂದೆ ಸುಳ್ಳು ಹೇಳ್ತೀಯ, ಸುಳ್ಳು ಹೇಳ್ತೀಯ. ಇಬ್ಬರಲ್ಲಿ ಯಾರು ಸುಳ್ಳು ಹೇಳ್ತಾವ್ರೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಹೋಗಿರೋ ದುಡ್ಡು ಮಾತ್ರ ನಂದು, ಇಂಥವೆಷ್ಟೋಗವೋ ಏನೋ. ಲೋ ಮಗ, ಹೇಳೋ. ಇವ್ರ ಮನೆ ಮುಂದೆ ವಾರಕ್ಕೆ 2 ಸಲಿನಾದ್ರೂ ಒಂದ್ ಚಡ್ಡಿ ಒಂದ್ ಟೀ ಶರ್ಟ್ ಬಿದ್ದಿರುತ್ತೆ ಕಣ. ಲೈ, ಚಿಕ್ಕ ವಯಸ್ಸಲ್ಲಿ ನೀನ್ ಚಡ್ಡಿ ಹಾಕ್ತಿರ್ಲಿಲ್ಲ ಅಂತ ಹೇಳಿ ನನ್ ಚಡ್ಡಿ ಮೇಲೆ ಕಣ್ಣು ಹಾಕ್ತಿದ್ದೆ, ಈಗ ಊರವ್ರ ಚಡ್ಡಿ ಮೇಲೆಲ್ಲ ಕಣ್ಣು ಹಾಕ್ತಿದ್ಯಾ? ನಡಿಯ ಸುಮ್ನೆ. ಆಯ್ತು ಬಿಡಲಿ. ಬ್ರೋ, ಆ ಕಡೆ ಒಂದು ಹಿಡಿದೆ ನೋಡಿ. ಥ್ಯಾಂಕ್ಸ್ ಅಣ್ಣ. ಮಗ, ಇದ್ ನಂದೇ ಕಣೋ ಚಡ್ಡಿ ಟೀ ಶರ್ಟು, ನನ್ನ ಹೆಂಡತಿ ಮಾಡಿರೋ ಕೆಲಸ. ಇದನ್ನೇ ಅವಳು ಮತ್ತೆ ಹೋಗಿತ್ತಾಳೆ. ಸಿಂಪಲ್ ಕಣ, 1 ಡಜನ್ ಬಟ್ಟೆ ಕ್ಲಿಪ್ ಕೊಡ್ಸ್ಬೇಕು ತಾನೆ? ಅದನ್ನೇ ಮಾಡ್ದೆ ಕಣೋ. ಹೆಣ್ಮಕ್ಳಿಗೆ ಬಟ್ಟೆ ಮೇಲೆ ವ್ಯಾಮೋಹ ಜಾಸ್ತಿ, 1 ಡಜನ್ ಎಕ್ಸ್ಟ್ರಾ ಕೊಡ್ಸಿದ್ರೆ ಆಯ್ತಿತ್ತು. ಅದನ್ನು ಮಾಡ್ದೆ ಕಣೋ. ಅಲ್ಲೊಂದೆರಡು ಎಕ್ಸ್ಟ್ರಾ ಬಟ್ಟೆ ಬಿದ್ದವೆ, ಹೋಗು. ಈಗ ಅದನ್ನೇ ಮಾಡ್ತಾ ಇದೀನಿ ಕಣೋ, ಬರ್ತೀನಿ. ಇದನ್ನ ಹಾಕಿ ಹಿಂಗ್ ಸೀರ್ಸ್ ಕಟ್ಟದ್ರಾಯ್ತು. ಇದ್ಯಾಕ್ರಿ ಇಷ್ಟ್ ಚೆನ್ನಾಗಿ ಇನ್ಶರ್ಟ್ ಮಾಡ್ಕೊಂಡ್ ದಾರ ಕಟ್ಕತ್ತಿದ್ದೀರಾ? ಮೊನ್ನೆ ತಾನೇ ಹೊಸ ಬೆಲ್ಟ್ ತಂದೆ ಕಣೆ, ಕಾಣ್ತಾನೆ ಇಲ್ಲ. ಒಂದ್